ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಈ ಒಂದು ವಿಡಿಯೋದಲ್ಲಿ ಈ ಅಧಿಕ ಮಾಸದಲ್ಲಿ ಹುಣ್ಣಿಮೆ ದಿನ ಹಚ್ಚುವಂತಹ ವಿಶೇಷವಾದ ಬತ್ತಿ ಅಂತಲೇ ಹೇಳ್ಬೋದು. ನೋಡ್ರಿ, ಆ ಒಂದು ಬತ್ತಿಯನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಂತೆ. ಈ ಥರ 3 ಎಳೆಯನ್ನು ತಗೊಂಡು ಮಾಡುವಂತಹ ಬತ್ತಿ. ನೀವು ಮೊದಲು ಎಳೆಯನ್ನು ಮಾಡಿಕೊಳ್ಳ್ರಿ, ಇಲ್ಲಪ್ಪ ಅಂತಂದ್ರೆ ರೆಡಿ ಸಿಗುತ್ತೆ ನೋಡ್ರಿ, ಅದನ್ನು ಮಾಡಿಕೊಳ್ಳ್ರಿ. ಇದನ್ನು 2 ಥರ ತೋರಿಸ್ತೀನಿ ನೋಡ್ರಿ. ಇದರಲ್ಲಿ ನಾನು ಈ ಥರ ಮಾಡಿ ಇಟ್ಕೊಂಡೀನಿ ಒಂದಷ್ಟು. ನೀವು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ. ಮೊದಲು ಏನಪ್ಪ ಅಂತಂದ್ರೆ 3 ಎಳೆಯನ್ನು ಮಾಡ್ಕೋಬೇಕು. 3 ಎಳೆಯನ್ನು ತೊಗೋಬೇಕು. ಈ 3 ಎಳೆನ ಈ ಥರ ಸುತ್ತಬೇಕು. ಇದನ್ನು 33 ಮಾಡ್ಕೋಬೇಕಾಗತ್ತೆ. ಇದೊಂದು ವಿಶೇಷವಾದ ಬತ್ತಿ ಅಂತಲೇ ಹೇಳ್ಬೋದು. ಸಂಜೆ ಸಮಯದಲ್ಲಿ ಇಲ್ಲಾಂದರೆ ಬೆಳಗ್ಗೆ ಹೊತ್ತು ನೀವು ದೇವಸ್ಥಾನದಲ್ಲೇ ಆದರೂ ಹಚ್ಬೋದು, ಮನೆಯಲ್ಲಾದ್ರೂ ಈ ಬತ್ತಿಯನ್ನು ಹಚ್ಬೋದು. ಸ್ವಲ್ಪ ನಾನು ಫಾಸ್ಟಾಗಿ ತೋರಿಸಿದ್ದೀನಿ, ವಿಡಿಯೋ ಜಾಸ್ತಿ ಲೆಂದಿ ಆಗುತ್ತೆ ಅಂತಂದು. ಈಗ ನೋಡಿರಿ, 3 ಎಳೆ ಬತ್ತಿಯನ್ನು 33 ತೊಗೊಂಡೀನಿ. ನೀವು ಈ ಒಂದು ಬತ್ತಿಯನ್ನು ಎಳೆ ತೆಗೆದಾದ್ರೂ ಮಾಡಬಹುದು. ಇಲ್ಲಪ್ಪ ಅಂತಂದರೆ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ರೆಡಿ ಬತ್ತಿದು ಸಿಗುತ್ತಲ್ಲ, ಈಗ ನಾನು ತೋರಿಸಿದ್ನಲ್ಲ, ಅದರಿಂದ ಆದರೂ ಮಾಡ್ಬೋದು ನೋಡಿರಿ. ಈಗ ನೀವು 1 2 3 4 ಈ ಥರ ಅಷ್ಟನ್ನು ಏನಪ್ಪ ಅಂತಂದ್ರೆ ಜೋಡಿಸ್ಕೋಬೇಕು. 33 ಜೋಡಿಸ್ಕೋಬೇಕು. ಇದು ಒಂಥರ, ಇದ್ರಾಗ ಇನ್ನೊಂದು ಥರ ತೋರಿಸ್ತೀನಂತ. ಪೂರ್ತಿಯಾಗಿ ನೋಡಿರಿ, ವಿಶೇಷವಾದ ಒಂದು ಬತ್ತಿ ಅಂತಲೇ ಹೇಳ್ಬೋದು. ಅಧಿಕ ಮಾಸದಲ್ಲಿ ಹಚ್ಚುವಂತಹ ಬತ್ತಿ ನೋಡಿರಿ. ಇದು ಈ ಥರ ಅಷ್ಟನ್ನು ಕೂಡಿಸ್ಕೋಬೇಕು. ನಿಮಗದು ಕಂಫರ್ಟ್ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ತೋರಿಸ್ತೀನಿ, ಮತ್ತು ಇನ್ನೊಂದು ತೋರಿಸ್ತೀನಿ ನೋಡಿರಿ. ನಾನು ಇದು ಮೇ ಬಿ ಯಾರೂ ತೋರಿಸಿಲ್ಲ ಅಂತ ಅಂದ್ಕೊತೀನಿ. ಈ ಥರ ಎಲ್ಲನೂ ಜೋಡಿಸ್ಕೋಬೇಕು. 33 ಜೋಡಿಸ್ಕೋಬೇಕು ನೋಡಿರಿ. ಒಂದೇ ಸತಕ್ಕನ ಜೋಡಿಸ್ಕೋಬೇಕಾಗತ್ತೆ. ಈ ಒಂದು ಪುರುಷೋತ್ತಮ ಮಾಸದಲ್ಲಿ ನೋಡಿರಿ, ಭಗವಂತನಿಗೆ ಮಾಡುವಂತಹ ಈ ಒಂದು ಬತ್ತಿಯ ಸೇವೆ ಹೇಳ್ಬೋದು ನೋಡಿರಿ. ಜೀವನದುದ್ದಕ್ಕೂ ನಮಗೆ ಬೆಳಕನ್ನು ನೀಡ್ತಾನೆ ಅನ್ನೋವಂಥ ಒಂದು ಇದರಿಂದ ಮಾಡುವಂಥದ್ದು. ಇದಿಷ್ಟನ್ನು ಸೇರಿಸಿ ಈ ಥರ ನೀವು ಏನಂದರೆ ಒಂದು ರೇಷ್ಮೆ ದಾರ ಅಥವಾ ಬಿಳಿ ದಾರ ಇರುತ್ತಲ್ಲ, ಆ ದಾರದಿಂದ ಇದನ್ನು ಸುತ್ಕೋಬೇಕು. ಹಚ್ಚಕ್ಕೆ ಬರುತ್ತಂದ್ರೆ ಇದು ಸರಳ ಮೆಥಡ್ ಇದೆ. ನಾನು ಈಗ ತೋರಿಸ್ತಾ ಇರೋದು ಅಗದಿ ಸರಳ ಅಂದ್ರೆ ಸರಳ. ಇಷ್ಟು ಕಟ್ಟಿದ್ರೆ ಇದು ಬತ್ತಿ ರೆಡಿ ಆಗತ್ತೆ ನೋಡಿರಿ. 3 ಎಳೆನ ತೊಗೋಬೇಕು. 3 ಎಳೆ ತೊಗೊಂಡು ಅದನ್ನು ಸ್ವಲ್ಪ ಹೊಸಗೊಂಡು ಆ ನಂತರ ಈ ಥರ ಒಂದು ಬತ್ತಿಯನ್ನು ಮಾಡುವಂಥದ್ದು. 33 ಮಾಡ್ಕೋಬೇಕು. ಇವನ್ನ 33 ಮಾಡಿಕೊಂಡು ಮಾಡುವಂಥದ್ದು. ಪುರುಷೋತ್ತಮ ಮಾಸ ಅಂತಂದು ಕರೀತಾರೆ. ಈ ಥರ ನೋಡಿರಿ, ರೆಡಿ ಆಯ್ತು ಬತ್ತಿ. ಇದು ಒಂಥರ ಇದೆ. ಇದನ್ನ ಹಿಂಗನ ಹಚ್ಬೋದು. ನೀವು ಒಂದು ಪಣತಿಯೊಳಗೆ ಇಟ್ಟು ಹಚ್ಬೋದು. ದೇವಸ್ಥಾನದಾಗರ ಅಲ್ಲಿ ಮನೆಯಾಗರ ಅಲ್ಲಿ ಹಚ್ಚುವಂಥದ್ದು. ಈ ಮಾಸದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ನೋಡಿರಿ, ದುಪ್ಪಟ್ಟು ಫಲವನ್ನು ಕೊಡ್ತಾವೆ. ಹಂಗೆ ದೀಪವನ್ನು ಹಚ್ಚುವಂಥದ್ದು ಕೂಡ ವಿಶೇಷ ಅಂತಲೇ ಹೇಳ್ಬೋದು. ಈ ಬತ್ತಿನೂ ವಿಶೇಷ. ಈಗ ನೋಡಿರಿ, ನಾನು ಇದನ್ನ ಸಪ್ರೇಟಾಗಿ ಇನ್ನೊಂದು ಥರ ತೋರಿಸ್ತೀನಿ. 11 ತೊಗೊಂಡಿದ್ದೆ ನಾನು, ಎಣ್ಸಿ 11 ತೊಗೊಂಡಿನಿ. ಇನ್ನೆರಡು ಆಗುತ್ತೆ, ಅದನ್ನು ಯಾವ ಥರ ಅಂತಂದು ತೋರಿಸ್ತೀನಿ ನೋಡಿರಿ. 11 ಈಗೇನು 3 ಎಳೆದು ಮಾಡ್ಕೊಂಡಿದ್ನಲ್ಲ, ಅದನ್ನು 11 ತೊಗೊಂಡು ಈ ಥರ ಕಟ್ಕೋಬೇಕು. ಕಟ್ಟಿ ಒಂದು ಕಡೆ ಇಟ್ಕೋಬೇಕು. 3 ಬರ್ತವೆ ಈ ಥರ. 11 ನಂದು 11 ಎಳೆ 22, 11 33 ಈ ಥರ. ಇದು ಒಂಥರನೂ ಮಾಡ್ಕೊಬೋದು ನೋಡಿರಿ. ಇದು 3 ಎಳೆ ಇದನ್ನು ಇದೆ. ಈಗ ನಾನು ಫಸ್ಟೇನು ಯಾವ ಥರ ಮಾಡ್ಬೇಕಂತ ತೋರಿಸಿದ್ನಲ್ಲ, ಅದೇ ಥರ 3 ಎಳೆಯನ್ನು ಮಾಡ್ಕೊಂಡಿರುವಂಥದ್ದು. 11 ತೊಗೊಂಡು ಸಪ್ರೇಟಾಗಿ ಇದನ್ನು ಮಾಡ್ಕೋಬೇಕು. ಇದಕ್ಕೂ ಕೂಡ ದಾರವನ್ನು ಸುತ್ಕೋಬೇಕಂದ್ರೆ ಕೈಯಲ್ಲಿ ಹಿಡ್ಕೊಳಕ್ಕೆ ಬರೋದಿಲ್ಲಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಥರ ಜೋಡಿಸ್ಕೋಬೇಕು ನೋಡಿರಿ. ಈ ಒಂದು ಮಾಸದಲ್ಲಿ ನೋಡಿರಿ, ತುಂಬ ವ್ರತಗಳನ್ನು ಮಾಡ್ತಾರೆ, ಮತ್ತು ಜಪ ತಪ ಮಾಡ್ತಾರೆ, ಮತ್ತು ಏನೇನು ಸಾಧ್ಯನೋ ಆದಷ್ಟು ದೇವರ ಒಂದು ಕೆಲಸಗಳನ್ನು ಮಾಡ್ತಾರೆ, ದಾನವನ್ನು ಮಾಡ್ತಾರೆ, ತೀರ್ಥ ಸ್ನಾನ ಮಾಡ್ತಾರೆ, ಮತ್ತು ದೀಪವನ್ನು ಹಚ್ಚಿ ದೀಪದಾನವನ್ನು ಮಾಡ್ತಾರೆ.
ಈ ಒಂದು ಸಮಯದೊಳಗೆ ನೋಡಿರಿ ದೇವರ ಮುಂದೆ ಅಖಂಡ ದೀಪವನ್ನು ಹಚ್ಚಿಟ್ರಪ್ಪ ಅಂತಂದ್ರೆ ನಮಗೆ ಲಕ್ಷ್ಮೀ ಪ್ರಾಪ್ತಿ ಆಗ್ತಾಳೆ ಅನ್ನೋವಂಥ ಒಂದು ನಂಬಿಕೆ. ಅದರಿಂದ ನೋಡಿರಿ ಅಖಂಡ ದೀಪವನ್ನು ಕೂಡ ಹಚ್ತಾರೆ. ಆಮೇಲೆ ತಾಂಬೂಲ ದಾನವನ್ನು ಮಾಡ್ತಾರೆ, ಗೋಪೂಜೆಯನ್ನು ಮಾಡಿ ಗೋಗ್ರಾಸವನ್ನು ಕೂಡ ಕೊಡ್ತಾರೆ, ಮತ್ತು ಅದ್ರ ಜೊತೆಗೆ ಅಪೂಪ ದಾನಗಳನ್ನು ಕೂಡ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಥರ ಮಾಡ್ತಾರೆ ನೋಡಿರಿ. ಮತ್ತು ಈಗ ನಾನು ಇನ್ನೊಂದು ಮಾಡ್ಕೊತೀನಿ. 11 ಇರುವಂಥದ್ದು 3 ಎಳೆದು 11. ನೀವು ಸೈಜು ಎಷ್ಟರ ತೊಗೋಬೋದು, ದೊಡ್ಡದರ ತೊಗೋಬೋದು, ಸಣ್ಣದರ ತೊಗೋಬೋದು, ನಿಮ್ಮ ಅನುಕೂಲ. ನಾನು ಆದಷ್ಟು ಒಂದು ಗೇಣಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡು ನೋಡಿರಿ. 3 ಎಳೆ ಈ ಥರ ಇಟ್ಟು ಇದನ್ನು ಒಂದು ಗಂಟು ಮಾಡ್ಕೋಬೇಕು, ಗಂಟನ್ನು ಹಾಕ್ಕೋಬೇಕು. ಅಂದರೆ ಅದು ಮಾಡೋಕ್ಕಿನ್ನ ಬತ್ತಿ ರೆಡಿ ಮಾಡ್ಕೊಳಕ್ಕೆ ಸರಳ ಅನಿಸುತ್ತೆ. ಇದು 3 ಎಳೆದು 33 ನೋಡಿರಿ. ಇದ್ರೊಳಗೆ ಒಂದೊಂದ್ರೊಳಗೆ 11 ಅದಾವೆ. ಈಗ ಇದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಸ್ವಲ್ಪ ಹಾಲು ಎದ್ದು ಅದನ್ನು ಬತ್ತಿ ಆ್ಯಡ್ ಮಾಡ್ತಾ ಹೋಗಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ಮಾಡ್ತಾ ಹೋದರೆ. ಈ ಥರ ನಾವು ಕೂಡಿಸಿ ಮಾಡೋದ್ರಿಂದ ಇನ್ನೂ ಸರಳ ಆಗುತ್ತೆ. ಅವು ಒಂದೇ ಸತಿ ಅಷ್ಟು ಹಿಡ್ಕೊಳಕ್ಕಂದ್ರೆ ಕೆಲವ್ರಿಗೆ ಅದು ಕಂಫರ್ಟ್ ಆಗೋದಿಲ್ಲ. ಹಾಗಾಗಿ ಇದು ಒಂದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಅತ್ಯಂತ ಸರಳವಾಗಿ ಮಾಡುವಂಥದ್ದು. ಈ ಥರ ನೀವು ಬತ್ತಿಯನ್ನು ಮಾಡಿ ಕೂಡ ದಾನವನ್ನು ಕೂಡ ಕೊಡಬಹುದು. ಇದು ವಿಶೇಷವಾದ ಬತ್ತಿ. ಅಧಿಕ ಮಾಸದ ಹುಣ್ಣಿಮೆ ದಿನ ಹಚ್ಚುವಂತಹ ಬತ್ತಿ ಇದು. ಹುಣ್ಣಿಮೆ ದಿವಸ ಹಚ್ಚಿರಿ ಇದನ್ನು. ಬೆಳಗ್ಗೆ ಅಥವಾ ಸಂಜೆ ಮನೆಯಲ್ಲಾದರೂ ಹಚ್ಬೋದು, ದೇವಸ್ಥಾನದಲ್ಲಾದರೂ ಹಚ್ಬೋದು. ಅಧಿಕ ಫಲ ನೋಡಿರಿ. ಅಧಿಕ ಮಾಸ ಅಧಿಕಸ್ಯ ಫಲ. ಈ ಥರ ಸ್ವಲ್ಪ ಹತ್ತಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಸ್ವಲ್ಪ ಹಾಲು ಹಚ್ಚಿ ಈ ಥರ ಮಾಡ್ಕೋಬೇಕು ನೋಡಿರಿ. ಅಂದ್ರೆ ಒಂದೊಂದಕ್ಕೆ ಹಿಂಗೆ ರೆಡಿ ಮಾಡಿ ಇಟ್ಕೋಬೇಕು. 3 ಆತೀಗ ಅಂದರೆ 11 ಅನ್ನೋದ್ರದ್ದು 3 ಆತು ಅಂದ್ರೆ 33. ಅಧಿಕ ಮಾಸದೊಳಗೆ ನಾವು ಏನು ಮಾಡಿದ್ರೂ 33 ಅಂತ. ಆ 33 ಸಂಖ್ಯೆ ಮಹತ್ವ ಏನು ಮತ್ತು ಯಾಕೆ ಅನ್ನೋದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಮತ್ತೆ ಹೇಳಿದ್ರೆ ಅದು ಏನಂದ್ರೆ ಲೆಂದಿ ಆಗುತ್ತೆ. ಈಗ ನೋಡಿರಿ 3 ಕೂಡಿಸ್ಕೋಬೇಕು. ಈಗ ನೀವು ಇಷ್ಟು ದಿನ ಏನಪ್ಪ ಅಂದರೆ ಈ ಥರ ಇದ್ದಿದ್ದು 33ದ್ದು ಒಂದು ಹಚ್ಚುತ್ತಾ ಇದ್ದೀವಲ್ಲ, ಅದೇ ಥರನ ಇದು 3 ಎಳೆದು 33 ವಿಶೇಷವಾದ ಬತ್ತಿ. ಅದು ಪೌರ್ಣಿಮೆ ದಿವಸ, ಅಧಿಕ ಮಾಸದ ಪೌರ್ಣಿಮೆ ದಿವಸ ಹಚ್ಚುವಂತಹ ಬತ್ತಿ ನೋಡಿರಿ. ಭಾನುವಾರ ಇದೇ ಪೌರ್ಣಿಮೆ, ಆ ದಿವಸ ಹಚ್ಚಬೇಕು. ಮತ್ತು ದೀಪದಾನ ಮಾಡುವಂಥದ್ದು ಕೂಡ ಶ್ರೇಷ್ಠ ಅಂತಲೇ ಹೇಳ್ಬೋದು. ಈ ಥರ ಮತ್ತೆ ನೀವು ರೇಷ್ಮೆ ದಾರವನ್ನು ತೊಗೊಂಡು ಸುತ್ತಬೇಕು. ಅಂದರೆ ಹಿಡ್ಕೊಳಕ್ಕೆ ಕಂಫರ್ಟ್ ಆಗಲ್ಲ ನೋಡ್ರಿ. ಹಾಗಾಗಿ ಈಗ 3 11 ತಿರುಗಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಹತ್ತಿನ ಆ್ಯಡ್ ಮಾಡ್ತಾ ಹೋಗಬೇಕು. ಇದು ಇನ್ನೂ ಈಸಿ ಅನಿಸುತ್ತೆ ಅಂತಂದು ಇದನ್ನು ಕೂಡ ತೋರಿಸಿದ್ದೀನಿ ನೋಡಿರಿ. ನೀವಿಲ್ಲ ಅಂದರೆ ಫಸ್ಟ್ ತೋರಿಸಿರೋ ಥರ ಒಂದೇ ಸತಿ ಎಲ್ಲದನ್ನು ಕಟ್ಟಿ ಅದನ್ನು ಹಂಗನ ಹಚ್ಬೋದು. ಈ ಥರ ಮಾಡಲೇಬೇಕಂತೇನಿಲ್ಲ, ಸರಳಾಗಿ ಇರಲಿ ಅಂತಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಈ ಥರ ನೀವು ಹತ್ತಿಯನ್ನು ಆ್ಯಡ್ ಮಾಡಬೇಕು. ಹಿಂಗೆ ತಿರುಗಿಸ್ಕೊಂಡ್ರಂದ್ರೆ ನೀಟಾಗಿ ಬರುತ್ತೆ. ದಾರ ಕಟ್ಟಿರೋದ್ರಿಂದ ಅದೇನೋ ಕಟ್ಟಾಗಲ್ಲ. ನೀವು ತುಪ್ಪದಲ್ಲಿ ನೆನೆಸಿ ಹಚ್ಚುವಂಥದ್ದು, ಇಲ್ಲ ಅಂದರೆ ಆಗೋದಿಲ್ಲ ಅಂತಂದ್ರೆ ಎಣ್ಣೆಯಲ್ಲಿ ನೆನೆಸ್ಬಿಟ್ಟು ಹಚ್ಚುವಂಥದ್ದು ನೋಡಿರಿ. ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಸರಿ. ಈ ಮಾಸದಲ್ಲಿ ನೋಡಿರಿ ಈ ಥರ ದೀಪವನ್ನು ಹಚ್ಚಿ ಅರ್ಚನೆಯನ್ನು ಮಾಡುವಂಥದ್ದು ಹೂಗಳಿಂದ. ಮತ್ತು ವೇದ ಪಾರಾಯಣ ಈ ಥರ ಎಲ್ಲ ಭಾಗವತ ಪುರಾಣವನ್ನು ಪಾರಾಯಣ ಮಾಡ್ತಾರೆ. ಅಧಿಕ ಮಾಸದೊಳಗೆ ಈ ಒಂದು ಭಾಗವತ ಕೇಳಬೇಕು ಅಂತ ಹೇಳ್ತಾರೆ ಮತ್ತು ಓದಬೇಕಂತ ಹೇಳ್ತಾರೆ. ಅದಕ್ಕೆಲ್ಲದಕ್ಕೂ ಪಠಣೆಗೆ ಹೆಚ್ಚಿನ ಒಂದು ಆದ್ಯತೆ ಐತಿ. ಈ ಥರ ಆಯ್ತು ನೋಡಿರಿ ಬತ್ತಿ. 3 ಎಳೆದು 33 ಎಳೆ ಈ ಥರ ತೊಗೊಂಡು ಮಾಡಿರುವಂತಹ ಹುಣ್ಣಿಮೆಯ ವಿಶೇಷವಾದ ಬತ್ತಿ ಅಂತಲೇ ಹೇಳ್ಬೋದು. ಅಧಿಕ ಫಲ. ಈ ಥರ 33 ದೀಪವನ್ನು ಹಚ್ಚೋದಾಗಿರಲಿ ಅಥವಾ 33 ಏನಂತಂದ್ರೆ ದಾನ ಮಾಡೋದು, ಈ ಥರ ಎಲ್ಲ ಮಾಡಿದ್ರೆ 33 ಕೋಟಿ ದೇವತೆಗಳು ಏನಂದ್ರೆ ಸಂತೃಪ್ತರಾಗ್ತಾರೆ ಅನ್ನೋವಂಥ ಒಂದು ನಂಬಿಕೆ ನೋಡಿರಿ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಹಚ್ಚುವಂತಹ ಬತ್ತಿ ಅಂತಲೇ ಹೇಳ್ಬೋದು. ನೀವು ಕೂಡ ಪ್ರಯತ್ನವನ್ನು ಮಾಡಿರಿ. ಒಂದು ದಿವಸ ನಿಮಗೆ ಹುಣ್ಣಿಮೆ ದಿವಸ ಆಯಿತು ಮಾಡಿರಿ, ಇಲ್ಲ ಅಂದರೆ ಬೇರೆ ದಿವಸನಾದರೂ ಅಧಿಕ ಮಾಸ ಮುಗಿಯೋಷ್ಟರಲ್ಲಿ ನೋಡಿರಿ ಒಂದು ದಿನ ಈ ಬತ್ತಿಯನ್ನು ನೀವು ರೆಡಿ ಮಾಡಿಕೊಂಡು ಶುಕ್ರವಾರ ಮಂಗಳವಾರ ನಿಮ್ಗೆ ಯಾವ ದಿನ ಸಾಧ್ಯನೋ ಆ ದಿನ ಹಚ್ಚುವಂತಹ ಪ್ರಯತ್ನವನ್ನು ಮಾಡಿರಿ ಅಂತಂದು ಹೇಳ್ತೀನಿ ನೋಡಿರಿ. ವಿಡಿಯೋ ಇಷ್ಟ ಆತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಪ್ರತಿಯೊಂದು ದಾನಕ್ಕೂ ವಿಶೇಷವಾದ ಮಹತ್ವ ಐತಿ ಅಂತಲೇ ಹೇಳ್ಬೋದು. ಸಾಧ್ಯ ಆದರೆ ಬತ್ತಿಯನ್ನು ಕೂಡ ದಾನವನ್ನು ಮಾಡಬಹುದು ನಿಮಗೆ ಅನುಕೂಲ ಇದ್ದರೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ
ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.